ಫ್ರೆಂಡ್, ನಮಸ್ತೆ. ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಾನೀಗ ಒಂದು ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಮ್ಮ ನಾನು ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ನಮ್ಮ ಅಮ್ಮನ ಚಾನಲ್ ಯಾರು ಫಸ್ಟ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಈಗ ನಮ್ಮಮ್ಮ ಸೋಪ್ ಮಾಡ್ತಾರೆ ನೋಡೋಣ. ಏನಪ್ಪ ಸೋಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಯಿಲ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಬಿಡಿ. ಇದು ಯಾವ ಆಯಿಲು ಅಂದರೆ ನಮ್ಮ ಕುಷ್ಮ ಮೇಡಮ್ ವೈರಲ್ ಆಗಿದೆಯಲ್ಲ, ಅದು ಫೇಸ್ ಗೋಲ್ಡನ್ ಆಯಿಲ್. ಅವರು ಇದಕ್ಕೆ ಆಯಿಲ್ಗೆ ಏನೇನು ಹಾಕಿದ್ದಾರೆ, ಕೊಬ್ಬರಿ ಎಣ್ಣೆ ಮತ್ತು ಆಲಿವ್ ಆಯಿಲ್, ಬಾದಾಮ್ ಆಯಿಲ್ ಮತ್ತು ಕ್ಯಾರೆಟ್ ಮತ್ತು ಆರೆಂಜಿಗೆ ಸಿಪ್ಪೆ. ಸರಿನಾ? ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಅಂದರೆ ಕ್ಯಾರೆಟ್, ಬೀಟ್ರೂಟ್, ಆರೆಂಜು ಸಿಪ್ಪೆ ಮತ್ತು ರೋಸ್ ಪೆಟಲ್ ಮತ್ತು ಆವಾರ ಅಂತ ಸಿಗುತ್ತೆ, ಅದು ಫ್ರೆಶ್ ಹಾಕಿದ್ದೀನಿ. ಮತ್ತು ಮಂಜಿಷ್ಟ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕಿ ಆಯಿಲ್ ಮಾಡಿರೋಂಥದ್ದು. ಈ ಆಯಿಲ್ ಮಾಡಾದಮೇಲೆ ನಾನು ಇದನ್ನು ಶೋಧಿಸ್ಕೊಂಡೆ. ಸೋದಿಸಾದ್ಮೇಲೆ ಏನಪ್ಪ ಮಾಡೋದು, ಈ ಸೋದಿಸಿರೋದನ್ನೆಲ್ಲನೂ ಈ ಅದಕ್ಕೆ ಆಯಿಲ್ಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಆಯಿಲ್ಗೆ, ಅದನ್ನೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು ಸೋಪ್ ಮಾಡೋಣ ಅದರಲ್ಲೇ ಅಂದ್ಬಿಟ್ಟು ಅದನ್ನೆಲ್ಲ ಸೋದಿಸಾದ್ಮೇಲೆ ಎಣ್ಣೆ ಎಲ್ಲನೂ ಸೋದಿಸಾದ್ಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಹಿಂಗೆ ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಈಗ ಈ ಥರ ಇದೆ. ಇದನ್ನು ಯಾವ ರೀತಿ ಸೋಪ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಆಯಿಲ್ ಮಾಡಿದ್ವಿ, ಆಯಿಲಿಂದ ಬಂದಿದ್ದು ಇಂಗ್ರೀಡಿಯೆಂಟ್ಸು ಸೋಸಿರೋದು ಅದನ್ನು ರುಬ್ಬಿ ಹಿಂಗೆ ಇಟ್ಕೊಂಡು ಇದರಿಂದ ಒಂದು ಸೋಪ್ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಇದು ಸೋಪು ಬಾರ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದನ್ನು ತಗೊಂಡಿದ್ದೀನಿ. ಮತ್ತು ಇದು ಹೇಳಿದ್ನಲ್ಲ, ಅದನ್ನು ಎಣ್ಣೆಗೆ ಸೋಸಿಸಾದ್ಮೇಲೆ ಎಲ್ಲ ಮಿಕ್ಸಿಲಿ ಆಡಿಸಿರೋದು. ಮತ್ತು ಮಂಜಿಷ್ಟ ಪೌಡರ್ ಮತ್ತು ಅತಿ ಮಧುರ ಪೌಡರ್ ಮತ್ತು ಕಡಲೆಕಾಯಿ ಪೌಡರ್ ಅಂತ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸ್ ಇರೋ ಮಾರ್ಕೆಲ್ಲ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಹೋಗುತ್ತೆ ಇದರಲ್ಲಿ. ಅದಕ್ಕೆ ಸೋಪ್ ಇದನ್ನು ಹಾಕಿ ಸೋಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ ಮಾಡೋದ ಅಂತ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಇದು ಡಬಲ್ ಆಯಿಲಲ್ಲಿ ಸೋಪು ಇದು ಕರಗಿಸ್ಬೇಕಲ್ಲ, ಅದಕ್ಕೆ ನೀರು ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ನೀರು ಕಾಯೋಷ್ಟರಲ್ಲಿ ಇದು ಸೋಪನ್ನ ಚಿಕ್ಕದಾಗಿ
ಇಟ್ಕೊಂಡಿದ್ನಲ್ಲ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಈಗ ಸ್ಕ್ಯೂಬ್ ಥರ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೋಪ್ ಬೇಸು ಅದನ್ನೆಲ್ಲ ಹಾಕೋಣ. ಇಲ್ಲಿ ಕರಗಬೇಕು ಚೆನ್ನಾಗಿ. ಸೋಪೆಲ್ಲ ಕರಗ್ತಾ ಇದೆ. ಈಗ ಕರಗಲಿ. ಈಗ ಸೋಪ್ ಎಲ್ಲ ಕರಗಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಮಂಜೆಸ್ಟರ್ ಪೌಡರ್ ಮುಖಕ್ಕೆ ತುಂಬ ಚೆನ್ನಾಗಿ ಗ್ಲೋ ಕೊಡ್ತದೆ ಫ್ರೆಂಡ್ಸ್. ಇದು ಮಂಜೆಸ್ಟ ಮತ್ತು ಅತಿ ಮಧುರ ಎರಡು ಫೇಸ್ ಪ್ಯಾಕ್ ಆಗಿ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಅವೆರಡೂ ಬೆಳಗ್ಗೆ ಎನಿ ಟೈಮ್ ಹಾಕೋಬೋದು. ಫೇಸ್ ಪ್ಯಾಕ್ ಅದನ್ನು ಯಾವ ರೀತಿ ಫೇಸ್ ಪ್ಯಾಕ್ ಹಾಕಿ ಮಾಡೋಣ. ಫೇಸ್ಗೆ ಯಾವ ರೀತಿ ಆಗ್ತಾರೆ ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಎಲ್ಲ ರೆಡಿಯಾಗಿದೆ. ನೋಡಿ ಯಾವ ಥರ ಕಲರ್ ಇದೆ. ರೆಡಿಯಾಗಿದೆ ಇದು ಸೋಪು. ಈಗ ಸೋಪ್ ಸಿಲಿಕಾನ್ ಮಾಡಿ ಇದಕ್ಕೆ ಬಿಸಿದರೆ ಹಾಕ್ಕೊಡ್ಬೇಕು ಬೇಗ ಬೇಗ ಈಗ ಸೋಪ್ ಸಿಲಿಕಾನ್ ಮಾಡಲ್ಗೆ ಹಾಕಿದ್ದೀವಿ. ಈಗ ಇದೆಲ್ಲ ಸೆಟ್ ಆಗಬೇಕು ಅಂತ ಅಂದರೆ ಇನ್ನೊಂದು 3 hours ಬೇಕು ಫ್ರೆಂಡ್ಸ್. 3 hours ಆದಮೇಲೆ ಯಾವ ರೀತಿ ಸೋಪ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಸೆಟ್ ಆಗಿದೆ. ಇದರಲ್ಲಿ ವಾಶ್ ಮಾಡಿ ತೋರಿಸ್ತೀನಿ.
ಸಾಫ್ಟ್ ಅನ್ಸುತ್ತೆ ಕೇಸು